ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಕಳೆದ 2 ದಿನಗಳ ಹಿಂದೆ ನಿಪ್ಪಾಣಿ ಮತಕ್ಷೇತ್ರದ ಪ್ರತಿಯೊಂದು ಸುದ್ದಿಯನ್ನು ನಾವು ಅಲ್ಲಿ ಯಾರು ಶಾಸಕರಾಗಬೇಕು 2023ರಲ್ಲಿ ನಿಪ್ಪಾಣಿ ಸುಧಾರಣೆ ಆಗಬೇಕು, ನಿಪ್ಪಾಣಿಯಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ, ನಿಪ್ಪಾಣಿಗೆ ಕಾರ್ಖಾನೆಗಳು ಬರಬೇಕು, ಅಲ್ಲಿ ನಿರುದ್ಯೋಗಿಗಳಿಗೋಸ್ಕರ ಒಂದು 20 ರಿಂದ 25 ಸಾವಿರ ನೌಕರಿಗಳು ಸಿಗಬೇಕು. ಅದಕ್ಕಾಗಿ ಅಲ್ಲಿ ಯಾರು ಶಾಸಕರಾಗಬೇಕು, ಯಾವ ರೀತಿ ಅವರು ಶಾಸಕರಾಗಲಿಕ್ಕೆ ಅರ್ಹತೆ ಪಡೆದಿದ್ದಾರೆ, ಸಮಾಜ ಸೇವೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ, ಆ ಪರಿಪಾಠ ಇಟ್ಟುಕೊಂಡು ಅವರ ಸಂಪೂರ್ಣ ವಿಷಯವನ್ನು ನಾವು ಮೊನ್ನೆ ನಮ್ಮ ನಂಬರ್ 1 ಚಾನಲ್ ಮುಖಾಂತರ ಸುದ್ದಿಯನ್ನು ಬಿಡುಗಡೆ ಮಾಡಿದ್ದೀವಿ. ಆದರೆ ಈಗ ಅಲ್ಲಿಯ ನಿಪ್ಪಾಣಿ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರದ ಮತಗಳ ಸಂಖ್ಯೆ ಇವತ್ತು ಹೇಳ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಮರಾಠ 60,000 ಇದ್ದರೆ, ಲಿಂಗಾಯತ 42,000 ಇದ್ದಾರೆ, ಮುಸಲ್ಮಾನರು 25,000 ಇದ್ದಾರೆ, ಕುರುಬರು 28,000, ಜೈನರು 22,000, ಪರಿಶಿಷ್ಟ ಜಾತಿ 35,000, ಇನ್ನಿತರರು 15,000 ಇದ್ದಾರೆ. ವೀಕ್ಷಕರೇ, ಒಟ್ಟಾರೆ 2,50,000 ಅಂದಾಜು ಪಟ್ಟಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಅಂದಾಜು ಅಂಕಿಅಂಶದಿಂದ ಕೂಡಿರುತ್ತೆ. ಇದನ್ನು ಹೆಚ್ಚು ಕಡಿಮೆನೂ ಆಗ್ಬೋದು. ಇಲ್ಲಿ ನೋಡಿ, 2008ರಲ್ಲಿ ಶಶಿಕಲಾ ಜೊಲ್ಲೆ 7,487 ಮತಗಳ ಅಂತರದಿಂದ ಸೋಲನ್ನು ಅನುಭವಿಸಿದರು ಮೊಟ್ಟ ಮೊದಲನೇ ಬಾರಿಗೆ. 2013ರಲ್ಲಿ ಶಶಿಕಲಾ ಜೊಲ್ಲೆ BJPಯಿಂದ 18,662 ಮತಗಳ ಅಂತರದಿಂದ ಗೆದ್ದಿದ್ರು. ಕಾಕಾ ಸಾಹೇಬ್ ಪಾಟೀಲ್ ಅವರನ್ನು ಕಾಂಗ್ರೆಸ್ ಪಕ್ಷದಿಂದ ಸೋಲಿಸಿದರು. ಹಾಗೂ 2018ರಲ್ಲಿ ಮತ್ತೆ ಕಾಕಾ ಸಾಹೇಬ್ ಪಾಟೀಲ್ ಟಿಕೆಟ್ ಪಡೆದಾಗ ಅಲ್ಲಿ 8,506 ಮತಗಳ ಅಂತರದಿಂದ ಶಶಿಕಲಾ ಜೊಲ್ಲೆಯವರು ಗೆದ್ದಿದ್ದರು. ಆದರೆ ಶಶಿಕಲಾ ಜೊಲ್ಲೆಯವರ ಮತಗಳ ಅಂತರ 18,000ದಿಂದ 8,000ಕ್ಕೆ ಇಳಿತು. ಅಂದರೆ ಅಲ್ಲಿ ಜನಪ್ರಿಯತೆ ಅವರದು ಕಡಿಮೆ ಆಗ್ತಾ ಬಂತು. ಆಮೇಲೆ ಅವರು ಮಂತ್ರಿಯಾದರು, ಶಾಸಕರಾಗಿ ಉಳಿದ್ರು, ಅನೇಕ ಜನೋಪಯೋಗಿ ಕಾರ್ಯಕ್ರಮದಲ್ಲಿ ತೊಡಗಿದರು. ಆ ಪ್ರಶ್ನೆ ಬೇರೆ. ಈಗ ಇಲ್ಲಿ ಮಹತ್ವವಾದ ಇರುವ ಸುದ್ದಿ ಏನೆಂದರೆ, ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಗೊಂದಲವಿತ್ತು, BJPಯಲ್ಲಿ ಟಿಕೆಟ್ಗಾಗಿ ಗೊಂದಲವಿದ್ದಿರಲಿಲ್ಲ. BJPಯಲ್ಲಿ ನೇರವಾಗಿ ಶಶಿಕಲಾ ಜೊಲ್ಲೆ ಅವರಿಗೆ ಟಿಕೆಟ್ ಸಿಕ್ಬಿಡ್ತು. ನೇರವಾಗಿ ಯಾವುದೇ ಅಲ್ಲಿ ಲೀಡರ್ಗಳು ಗೊಂದಲದಿಂದ ಕೂಡಲ್ದೆ ನೇರವಾಗಿ ಚುನಾವಣಾ ಪ್ರಚಾರಕ್ಕೆ ಇಳಿದ್ರು, ಅವರನ್ನು ಗೆಲ್ಲಿಸ್ತಂದರು. ಕಾಂಗ್ರೆಸ್ನಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ಪ್ರಬಲವ ಅಭ್ಯರ್ಥಿ. ಅವರು ಫೈಟ್ ಮಾಡಿದ್ದು ನೋಡಿದರೆ ಅವರು 8,506 ಮತಗಳಿಂದ ಸೋತಿದ್ದಾರೆ. ಆದರೂ ಸಹಿತ ಅವರು ತುಂಬ ಪ್ರಬಲ ಅಭ್ಯರ್ಥಿನೇ. ಆದರೆ ಅಲ್ಲಿ ಕಾಂಗ್ರೆಸ್ನಲ್ಲಿ ಟಿಕೆಟ್ಗಾಗಿ ಸ್ವಲ್ಪ ಗೊಂದಲ ಇದ್ದ ಕಾರಣ ಕಾಕಾ ಸಾಹೇಬ್ ಪಾಟೀಲ್ ಸೋಲು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ನಾವು ಅಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ನಿಂತರೆ ಅಲ್ಲಿ ನೋಡಿ, ಎಲ್ಲ ಜಾತಿ ಧರ್ಮದ ಭಾವೈಕ್ಯತೆಯ ಸಂಕೇತ ಮಾನವ ಬಂಧುತ್ವ ವೇದಿಕೆಯಿಂದ ಅವರ ತಂದೆಯವರು ಕಟ್ಟಿದಂಥ ರಾಜ್ಯಾದ್ಯಂತ ಸಂಚರಿಸಿ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿ ನಿಪ್ಪಾಣಿ ಕ್ಷೇತ್ರದಲ್ಲಿಯೂ ಸಹಿತ ಅನೇಕ ಲಕ್ಷಾಂತರ ಅಭಿಮಾನಿಗಳು ಸತೀಶ್ ಜಾರಕಿಹೊಳಿ ಅವರ ಫಾಲೋವರ್ಸ್ ಇದ್ದಾರೆ. ಅಲ್ಲಿ ವೀರಕುಮಾರ್ ಪಾಟೀಲ್ ಇದ್ದಾರೆ, ಮಾಜಿ ಮಂತ್ರಿಗಳು, ಹಾಗೂ ಲಕ್ಷ್ಮಣರಾವ್ ಚಿಂಗ್ಳೆ ಇದ್ದಾರೆ ಕುರುಬ ಸಮಾಜದಿಂದ, ಉತ್ತಮ್ ಪಾಟೀಲ್ ಅವರಿದ್ದಾರೆ, ಹಾಗೂ ಮರಾಠ ಸಮಾಜದಿಂದ ಇದ್ದಾರೆ, ಲಿಂಗಾಯತ್ ಸಮಾಜದಿಂದ ಇದ್ದಾರೆ, ಕಾಕಾ ಸಾಹೇಬ್ ಪಾಟೀಲ್ ಮಾಜಿ ಶಾಸಕರಿದ್ದಾರೆ, ಅನೇಕ ಧರ್ಮದ ಮುಸ್ಲಿಂ ಧರ್ಮದ ಮುತುವಲ್ಲಿಗಳು, ಚೇರ್ಮನ್ಗಳು, ದರ್ಗಾ ಕಮಿಟಿಯವರು ಎಲ್ಲರೂ ಸತೀಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿದ್ದಾರೆ. ಇಲ್ಲಿ ಪ್ರಬಲ ಕೋಮು ಮರಾಠ 60,000, ಲಿಂಗಾಯತ್ 42,000, 25,000, ಮುಸಲ್ಮಾನರು ಕುರುಬರು 28,000, ಜೈನರು 22,000, ಪರಿಶಿಷ್ಟ ಜಾತಿ 35,000. ಇಲ್ಲಿ ನಿರ್ಣಾಯಕರು ಯಾರು? ಪರಿಶಿಷ್ಟ ಜಾತಿ 35,000 ಮತಗಳು ನಿರ್ಣಾಯಕರಾಗ್ತಾರೆ. ಮುಸಲ್ಮಾನರು 25,000 ಮತ್ತು ಕುರುಬರು ಸಹಿತ 28,000ದಲ್ಲಿದ್ದಾರೆ. ಅಂದರೆ ಅವರು ನಿರ್ಣಾಯಕರಿರ್ತಾರೆ. ಜೈನರು 22,000 ಇದ್ದಾರೆ. ಇಲ್ಲಿ ಪ್ರಬಲ ಕೋಮು ಮರಾಠ 60,000 ಇದ್ದಾರೆ. ಈಗಿಲ್ಲಿ ಮರಾಠ ಮತ್ತು ಮುಸಲ್ಮಾನರು, ಕುರುಬರು, ಜೈನರು ಒಂದಾಗಿ ಪರಿಶಿಷ್ಟ ಜಾತಿಯವರು ಒಂದಾದರೆ ಇಲ್ಲಿ ಲಿಂಗಾಯತ ಮತಗಳು 42,000ಕ್ಕೆ ಇಳಿಕೆ ಆಗುತ್ತೆ. ಇವು ಎಲ್ಲ ಜಾತಿಗಳು ಕೂಡಿ ಲಿಂಗಾಯತ ಮತದಾರರು ಸಹಿತ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಅನನ್ಯ ಸಂಬಂಧ. ಅಲ್ಲಿಯೂ ಸಹಿತ 42,000 ಮತಗಳಲ್ಲಿಯೂ ಸಹಿತ ಸತೀಶ್ ಜಾರಕಿಹೊಳಿ ಅವರು ಲಿಂಗಾಯತರ ಭದ್ರಕೋಟೆಯನ್ನು ಒಡೆಯಬಹುದು ಅಂಥ ಶಕ್ತಿ ಅವರಲ್ಲಿದೆ ಸಾಮಾಜಿಕ ಚಟುವಟಿಕೆ ಮುಖಾಂತರ. ಹಾಗಾಗಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಈ 2023ರಲ್ಲಿ
ಕಾಂಗ್ರೆಸ್ ಪಕ್ಷದಿಂದ ನಿಪ್ಪಾಣಿ ಮತಕ್ಷೇತ್ರ ಕಟ್ಟಿಟ್ಟ ಬುತ್ತಿ, ಗೆಲುವು ಖಚಿತ. 50ರಿಂದ 70,000 ಮತಗಳ ಅಂತರದಿಂದ ಅಲ್ಲಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಗೆಲ್ಲಬಹುದು ಅನ್ನೋ ನಮ್ಮ ಲೆಕ್ಕಾಚಾರ. ಅದಕ್ಕಾಗಿ ಇವತ್ತು ಇದನ್ನು ಜಾತಿವಾರು ಅಂಕಿ ಸಂಖ್ಯೆಯ ಮುಖಾಂತರ ಕೊಡ್ತಾ ಇದ್ದೀನಿ. 2.5 ಲಕ್ಷಕ್ಕಿಂತಲೂ ಹೆಚ್ಚು ಮತದಾರರಿದ್ದಾರೆ ಒಟ್ಟಾರೆ, ಹೆಣ್ಣು ಮಕ್ಕಳು ಮತ್ತು ಗಂಡು. ಅದನ್ನು ಸಹಿತ ವಿಶ್ಲೇಷಣೆ ಮುಖಾಂತರ ಹೇಳ್ತೀನಿ. ಯಾಕೆಂದರೆ ಈ ಪರಿಸ್ಥಿತಿ ಇಲ್ಲಿ ನೋಡಿ, ಅಲ್ಲಿ ನಿಪ್ಪಾಣಿ ಔದ್ಯೋಗಿಕ ನಗರ ಆಗ್ತಾ ಇದೆ, ಅಲ್ಲಿ ತುಂಬ ನಗರಸಭೆ ಇದೆ, ಬೆಳೆಯುತ್ತಿರುವ ನಗರ, ಅಲ್ಲಿ ವಿಶೇಷ ಕಾರ್ಖಾನೆಗಳು ಬರಬೇಕಾಗಿದೆ, ಮೂಲಭೂತ ಸೌಲಭ್ಯಗಳು ಬರಬೇಕಾಗಿದೆ, ದೂದ್ಗಂಗಾದ ಕುಡಿಯುವ ನೀರಿನ ಸೌಲಭ್ಯ, ಅನೇಕ ರೀತಿಯ ಕಾರ್ಯಕ್ರಮಗಳನ್ನ ಹಾಕಿ ಆ ನಿಪ್ಪಾಣಿ ಮತಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಮಾದರಿ ಮತಕ್ಷೇತ್ರ ಮಾಡಲಿಕ್ಕೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಮಾಡಲಿಕ್ಕೆ ತುಂಬ ಉತ್ಸುಕರಾಗಿದ್ದಾರೆ. ಅದರಂತೆ ಅವರ ತಲೆ ಮೇಲೆ ಅವರ ತಂದೆ ಮಾರ್ಗದರ್ಶಕರಾಗಿರ್ತಾರೆ ಸತೀಶ್ ಜಾರಕಿಹೊಳಿ ಅವರು. ಅನೇಕ ಲಕ್ಷಾಂತರ ಅಭಿಮಾನಿಗಳು ನಿಪ್ಪಾಣಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಕುಟುಂಬದ ಮೇಲೆಯೂ ಸಹಿತ ಹೆಚ್ಚು ಪ್ರೀತಿ ಉಳ್ಳವರಾಗಿದ್ದಾರೆ. ಅದಕ್ಕಾಗಿ ಈಗ ಬರುವ 2023ರಲ್ಲಿ ಎಲ್ಲರೂ ಹೊಸ ಮುಖಗಾಗಿ ಓಡಾಡ್ತಾ ಇದ್ದಾರೆ. ಯಾಕೆಂದರೆ ಈಗ ಸಮಾಜ ಸೇವೆಯಲ್ಲಿ ಯಾರು ಹೆಚ್ಚಿಗೆ ತಲ್ಲೀನರಾಗಿದ್ದಾರೆ ಅಂಥವರಿಗೆ ಆರಿಸ್ತಿರೋದು ಈ ಸೂಕ್ತ ಅಂತ ಎಲ್ಲ ಮತದಾರರು ವಿಚಾರ ಮಾಡ್ತಾ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ, ತಕ್ಷಣ 5 ವರ್ಷ ಬಂದ ತಕ್ಷಣ ಇಲೆಕ್ಷನ್ಗೆ ಬರೋದು, ಇಲೆಕ್ಷನ್ ಮುಗಿದ ತಕ್ಷಣ ಮತ್ತೆ 5 ವರ್ಷದಿಂದ ನಾಪತ್ತೆ ಆಗಿಬಿಡೋದು. ಅಂಥವರಿಗೆ ಈಗ ಮತ ಕೊಡಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಈಗ ಹೊಸ ಮುಖ ಮತ್ತು ಸಮಾಜ ಸೇವೆಯಲ್ಲಿ ಯಾರು ತಲ್ಲೀನರಾಗಿದ್ದಾರೆ, ಸಮಾಜ ಸೇವೆಯಲ್ಲಿ ಅವರು ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ಯಾರು ಪ್ರಚಾರ ಅವರು ಮಾಡ್ಕೊಂಡಿದ್ದಾರೆ, ಸಮಾಜ ಸೇವೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರಿಗೆ ಮತ ಕೊಡಬೇಕು, ಕೊಡ್ತೀವಿ ಅಂತ ವಾಗ್ದಾನ ಸಹಿತ ಈಗಾಗಲೇ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಗೆ ನಿಪ್ಪಾಣಿ ಕ್ಷೇತ್ರ ತುಂಬ ಸುಭದ್ರ ಕ್ಷೇತ್ರ, ಇದನ್ನು ಅಲ್ಲಿಯ ಮತದಾರ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾರ್ಯಾಧ್ಯಕ್ಷ ಸತೀಶ್ ಯಾವ ನಿರ್ಣಯ ತೆಗೆದುಕೊಳ್ತಾರೆ ಇನ್ನು ಕಾದು ನೋಡಬೇಕಾಗತ್ತೆ. ಇದೇ ಇವತ್ತಿನ ಮಹತ್ವವಾದ ಸುದ್ದಿ ವೀಕ್ಷಕರೇ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ. ನಮಸ್ಕಾರ.